ಈಗ NDA ಮೈತ್ರಿಕೂಟ ಆಲ್ಮೋಸ್ಟ್ 50% ವೋಟ್ ಶೇರ್ ತಗೊಂಡಿದೆ. 50% ಜಾಸ್ತಿ ವೋಟ್ ಶೇರ್ ತಗೊಂಡಿದೆ NDA. ಅದರಲ್ಲಿ BJP 21% ಇದೆ, JDU 19% ಮತ್ತು LJP 6% ಮತ್ತು ಮಾಂಜಿ ಪಾರ್ಟಿ ಅವ್ರದ್ದು 3% ಹೆಚ್ಚು ಕಮ್ಮಿ ಬರ್ತಾ ಇದೆ. ಆಲ್ಮೋಸ್ಟ್ 50% ವೋಟ್ ಶೇರು NDA ಮೈತ್ರಿಕೂಟ ತಗೊಳ್ತಾ ಇದೆ. ಮತ್ತೊಂದು ಕಡೆ ವೋಟ್ ಶೇರ್ ವಿಚಾರದಲ್ಲಿ BJPಗಿಂತ ಜಾಸ್ತಿ ವೋಟ್ ಶೇರು RJD ತಗೊಂಡಿದೆ, 23% ವೋಟ್ ಶೇರ್ ತಗೊಂಡು. ಬಟ್ ಸೀಟ್ ಮಾತ್ರ ಕನ್ವರ್ಟ್ ಆಗಿಲ್ಲ, ಅಲ್ಲಿ ಸೀಟ್ ಕನ್ವರ್ಟ್ ಆಗೋದ್ರಲ್ಲಿ ವಿಫಲ ಆಗಿದ್ದಾರೆ. ವೋಟ್ ಶೇರ್ ಮಾತ್ರ 23% ವೋಟ್ ಶೇರು RJDಗಿದೆ. ಅಂದರೆ ನಿಮಗೆ BJPಗಿಂತ ಜಾಸ್ತಿ ಜನ ವೋಟು RJDಗೆ ಹಾಕಿದ್ದಾರೆ. ಸರ್ ಲಾಸ್ಟ್ ಟೈಮು ಅತಿ ದೊಡ್ಡ ಪಕ್ಷವಾಗಿ ಬಂದಿದ್ದಂಥದ್ದನ್ನ RJD 75 ಸೀಟ್ಸ್ ಬಂದಿದ್ದಂಥದ್ದನ್ನ. ಸೊ ಇನ್ ಡೆಮೋಕ್ರಸಿ ವಾಟ್ ಮ್ಯಾಟರ್ಸ್? ವಿನ್ನಿಂಗ್ ದ ಸೀಟ್ ಮ್ಯಾಟರ್ಸ್. ವಿನ್ನಿಂಗ್ ದ ಸೀಟ್ ಮ್ಯಾಟರ್ಸ್ ಅಂತ ಅದರ ಮಾರ್ಜಿನಲ್ ಆಗ್ಬೋದು. ಸರ್ RJD ಬಗ್ಗೆ ಹೇಳ್ತಾ ಇರೋದು, ಕಾಂಗ್ರೆಸ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು. RJD ಯಾವುದು, ಕಾಂಗ್ರೆಸ್ ಕಡಿಮೆ ಇದ್ದಾರೆ. ಕಾಂಗ್ರೆಸ್ ಸೋಲನ್ನು ಕೂಡ ಒಪ್ಕೊಳ್ಳುವಂತ ವಿಚಾರದಲ್ಲಿ ಕಮ್ಮಿ ಇದೆ, ಬಟ್ ಸೀಟ್ ಜಾಸ್ತಿ ಇದೆ. ಕಾಂಗ್ರೆಸ್ 9% ಇತ್ತು, ಕಾಂಗ್ರೆಸ್ ಲಾಸ್ಟ್ 9% ಇತ್ತು, ಈಗ 8% ಇದೆ. ಇನ್ನು ನಿಮ್ದು ಕಮ್ಮಿ ಆಗಿದೆ. ನೀವ್ ಹೇಳಿದ ಮಾತು, ಜನ RJDಗಿಂತ BJPನ ಕಡಿಮೆ ಇಟ್ಟಿದ್ದಾರೆ, ಅದನ್ನ ಯೋಚನೆ ಮಾಡಿ ಅಂತ ಹೇಳಿದ್ರೆ ಅವರು ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಹೇಳ್ತಾರೆ. RJDಗೆ BJPಗಿಂತ ಜನ ಲೈಕ್ ಮಾಡಿದ್ದಾರೆ. ಆಯ್ತಾ, ಈಗ ಒಂದು ಓಟಿಂದ ಗೆದ್ರು ಕೂಡ ಗೆದ್ದಂಗೆನೆ ಗೆಲುವು, ಅದು ಮ್ಯಾಂಡೇಟ್. ಅದು 87 ಜನ BJP ಅವರು ಮುನ್ನಡೆ ಗೆಲ್ತಾ ಇದ್ದಾರೆ. ಇನ್ ದ ಸೇಮ್ ಟೈಮ್ ಪರ್ಸೆಂಟೇಜ್ ಎಷ್ಟು ಜನ ರಾಜ್ಯದ ಎಷ್ಟು ಜನ ಇರ್ಬೋದು ಚುನಾವಣೆ 2018 ವಿಧಾನಸಭಾ ಕರ್ನಾಟಕದಲ್ಲಿ ನೋಡಿದಾಗ ಕಾಂಗ್ರೆಸ್ ಜಾಸ್ತಿ ಓಟ್ ನಾನು ಯಾಕಿದ್ದನ್ನ ಹೇಳಿದೆ ಅಂದ್ರೆ ನೋಡಿ, ಇದನ್ನೇ ವ್ಯವಸ್ಥೆ ಡಿಸ್ಟ್ರಾಯ್ ಮಾಡೋದಂತ. ಈಗ 65 ಲಕ್ಷ ಲಕ್ಷದಲ್ಲಿ ಎಷ್ಟು ಲಕ್ಷ ಜನ ಡಿಸ್ಟ್ರಾಯ್ ಮಾಡಿದ್ರು, ಅದ್ರ ಪರಿಣಾಮ ಫಲಿತಾಂಶದ ಮೇಲೆ ಅದು ಕೂಡ ಪಾರ್ಟ್ ಆಫ್ ಅದು ಪ್ರೊಸೆಸ್ ಹೊಸ ಮತಗಳು ಬಂದು ಸೇರ್ಕೊಂಡಿದೆ. ಡಿಸ್ಟ್ರಾಯ್ ಮಾಡೋದ್ರ ಜೊತೆಗೆ ಯುವಕರು ಜನ್ಜಿ ಅವರೆಲ್ಲರೂ ಕೂಡ ವೋಟ್ ಹಾಕಿದ್ದಾರೆ. ಸರಿ, ಡಿಸ್ಟ್ರಾಯ್ ಮಾಡಿದಾರೆ ಅಂತ ತಾವು ಒಪ್ಕೊಳ್ತಾ ಇದ್ರಲ್ಲ. ಈಗ 60 ಲಕ್ಷಾಂತರ ಜನಕ್ಕೆ ವೋಟ್ ಡಿನೈ ಮಾಡಿರೋದು ಈ ಚುನಾವಣೆಯಲ್ಲಿ ಫ್ಯಾಕ್ಟ್ ಅಲ್ವಾ? ಹೌದಾ ಅಲ್ವಾ? ಮಾತಾಡಲಿ. ವೋಟ್ ಪರ್ಸೆಂಟೇಜ್ ಜಾಸ್ತಿ ಹೇಳ್ತಾರೆ. ಅವ್ರ ವ್ಯಾಖ್ಯಾನ ಹೆಂಗಂದ್ರೆ ಆಪರೇಷನ್ ಅವರು ಸಕ್ಸಸ್ಫುಲ್, ಕಾಂಗ್ರೆಸ್ ಡೈಡ್. ನಾವು ನೋಡಿ ಕಾಂಗ್ರೆಸ್ ಡೈಡ್ ವೆರಿ ಫಸ್ಟ್ ಮಿನಿಟ್ ಅಲ್ಲಿ ಮಾಡಿದ್ದೀನಿ ವೋಟ್ ಜಾಸ್ತಿ ಆಗಿರೋದಕ್ಕೆ. ಬಟ್ ಹಂಗೆ ವೋಟ್ ಡಿನೈ ಆಗಿರೋದು ಜನ ತಿರಸ್ಕರಿಸಿದ್ದಾರೆ. 100 ಜನ ನಿಮ್ಮ ಫಾಲ್ಸ್ ನರೇಟಿವ್ ಜನ ತಿರಸ್ಕರಿಸಿದ್ದಾರೆ. ಸಂತೋಷ, ಹೇಳ್ಬೇಕು. ಆ ಜನಕ್ಕೆ ವೋಟ್ ಜನ ತಿರಸ್ಕರಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವೋಟ್ ನಿಮ್ಮ ಒಂದು ಫಾಲ್ಸ್ ನರೇಟಿವ್ ಜನ ಚೀತು ಅಂತ ಹೋಗ್ತಿದ್ದಾರೆ. ಹೇಳ್ಬೇಕ್ರಿ. ಈಗ ಅವ್ರು ಹೋಗಿದ್ದಾರೆ. ದೇಶದ ವಿರುದ್ಧ ದೇಶದ ಸಿಸ್ಟಮ್ ವಿರುದ್ಧ ಮಾತಾಡಿದವರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಸಿಸ್ಟಮ್ ಬಗ್ಗೆ ಮಾತಾಡ್ತಾರಲ್ಲ ಸರ್, ವಿದೇಶದಲ್ಲಿ ಹೋಗಿ ಭಾರತದ ಬಗ್ಗೆ ಮಾತಾಡ್ತಾರೆ ಯಾರು ಸರ್? ಯಾವ ಸಿಸ್ಟಮ್ ಬಗ್ಗೆ ನೆಹರು ಯಾವ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ? ಯಾವ ಸಿಸ್ಟಮ್ ಬಗ್ಗೆ ಹೇಳ್ತಾರೆ? ರಾಜಕೀಯ ಆಗ್ಬೇಕ್ರಿ ನಿಮ್ಗೆ. ಪ್ರಜಾಪ್ರಭುತ್ವದ ಜನಾದೇಶವನ್ನ ಒಪ್ಕೋಬೇಕಾಗುತ್ತೆ. ಹೇಳಿ, ಜನದ ಮುಂದೆ ಹೇಳಿ, ಜನಾದೇಶವನ್ನು ಒಪ್ಕೋತೀವಿ. ಚಿಕಾಗೋ, ವಾಷಿಂಗ್ಟನ್ ಅಲ್ಲಿ ಹೇಳಿದ್ದು ಫಸ್ಟ್. ನೋಡಿ ಶಿಲ್ಪಾಜಿ, ಬಿಹಾರದ ಚುನಾವಣೆಯಲ್ಲಿ ಜಾತಿ, ಧರ್ಮ, ಲಿಂಗ ಮೂರೂ ಸಹ ಈ ಸರಿ ಖಂಡಿತವಾಗ್ಲೂ ಕಾಂಗ್ರೆಸ್ ಮಕ್ಕಡೆ ಮಲಗೋದಕ್ಕೆ ಕಾರಣ ಆಗಿದೆ. ನಾನು ಮೊದಲೇ ಹೇಳಿದೆ, OIC ಅವರ ಒಂದು ವಿರುದ್ಧವಾದಂತಹ ಆಟವನ್ನೇ ಇವರು ಆಡಕ್ಕೆ ಹೋದ್ರು. ಯಾರು ಶತಮಾನಗಳಿಂದ ಅಲ್ಪಸಂಖ್ಯಾತರು ನನ್ನವರು ಅಂದ್ರು, ಅದೇ ಆಂಧ್ರದ CM ಏನಂದ್ರು, ಯಾವುದು ಇವರು ಯಾರು ಇದೇ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರು. ಆದ್ರೆ ಇಲ್ಲಿ ಬಿಹಾರದಲ್ಲಿ ಮುಸ್ಲಿಮ್ಸ್ ಆರ್ ವೋಟೆಡ್ ಟು JD. ಅಲ್ಲ ಕೇಳಿಸ್ಕೊಳ್ಳಿ ಸರ್, ಈ ದೇಶ ಬಹುತ್ವ ಅಂತ ಕುಮಾರಸ್ವಾಮಿ ಏನ್ ಹೇಳಿದ್ರು, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ SC ವೋಟ್ಗಳನ್ನೇ ತೆಗೆದುಕೋಬೇಕಂತ ಹೇಳಿ ಖರ್ಗೆ ಸಾಹೇಬ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅದೇ ಇವತ್ತು SC ST ಬಂಧುಗಳು ಇವತ್ತೇನು ಪಾಸ್ವಾನ್ಜಿ ಇದ್ದಾರೆ, ಅವ್ರು ಕೈ ಹಿಡಿದಿದ್ದಾರೆ. ನೀವು ರಾಜಣ್ಣನ ಬಗ್ಗೆ ಮಾತನಾಡಿದ್ರಿ. ರಾಜಣ್ಣ ಏನು ಹೇಳಿದ್ರು ಅಂತ ನನ್ನ ಒಂದು ಮಾತು ಹೇಳಿದ್ರು ಮೇಡಮ್. ನಾನು JDS ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ವೈಟ್ ವಾಶ್ ಮಾಡಿದ್ದೆ. ನೆನ್ನೆ ಏನು ಹೇಳಿದ್ರೆ ಅಂಜನಪ್ಪ ಸರ್ ಅಂದರೆ, ಮುಂದಿನ ಚುನಾವಣೆಯಲ್ಲಿ
ಕಾಂಗ್ರೆಸ್ ವೈಟ್ ಆಸ್ ಆಗೋದಂತೂ ಖಂಡಿತ ಸತ್ಯ ಅಂತ ಹೇಳಿದಾರೆ. ಎಲ್ಲಿ ನನ್ನೆ ಕರ್ಕೊಳ್ತೀರಾ ಅದ್ರ ಅರ್ಥ BDS ಗೆ? ಸಿ ಅದ್ರ ಅರ್ಥ ಕರ್ಕೊಳ್ತೀರಾ ಅಲ್ಲ, ರಾಜಣ್ಣ ಇವ್ರು- ಅವ್ರನ್ನ? ಸರ್, ಅಲ್ಲ, ಅವ್ರು ಕರ್ಕೊಂಡ್ಲಿ ಅಂತಾನೆ ಹೇಳಿಕೆ ಕೊಟ್ಟಿರ್ಬೋದು. ಕರ್ಕೊಳ್ತಾ ಇದ್ದೀರಾ ಅಂದ್ರೆ? ಇವ್ರು ನೋಡಿ- ಕರ್ಕೊಳ್ತಾ ಇದ್ದೀರಾ? ಅಲ್ಲ ಹೇಳಿ ಅವರು ಹೆಂಗ್ ಉಚ್ಚಾಟನೆ ಆಗಿದ್ದಾರೆ, ಕರ್ಕೊಳ್ತಾ ಇದ್ದೀರಾ? ಸಚಿವರಾಗಿದ್ದಾಗ ಹೇಳಿದ್ರ ಈ ಮಾತನ್ನ ಸಚಿವರಾಗಿದ್ದಾಗ ಹೇಳಿದ್ರ ಅದನ್ನ ನಾರಾಯಣ ಸ್ವಾಮಿ ಕೇಳಬೇಕು. ಅಷ್ಟೇ ಸರ್, ನಾರಾಯಣ ಅಷ್ಟೇ. ಸ್ವಾಮಿ ಅಧಿಕಾರ ಇದ್ದಾಗ ಯಾರು ನಮ್ಗದು ವಿಷಯನೇ ಅಲ್ಲ ಇವ್ರೆ. ನೀವುಗಳು ಅಷ್ಟೇ ನಾವೇ ಕೇಳೋದು. ಬಿಜೆಪಿಗೆ ಹೋದ ಮೇಲೆ ಕಾಂಗ್ರೆಸ್ ಮೇಲೆ ಅಲಿಗೇಷನ್ ಇದೇ ರಾಜಣ್ಣ ಅವರು ದೇವೇಗೌಡರನ್ನ BJP ತುಮಕೂರು ಲೋಕಸಭಾ ಬಂದಿಲ್ಲ ಸೋಲ್ಸಿದ್ರು ಅಲ್ವಾ, ನಾನೇ ಅವ್ರ ಮೇಲೆ ಸೋಲ್ಸಿದ್ದು ಆರೋಪ ಅಂತ ಇದೆ, ಸೋಲ್ಸಿದ್ದು ಓಕೆ ರಾಜಣ್ಣ ಅವರು. ನೋಡಿ ಸರ್, Yes. ಇವತ್ತು ಸಿದ್ದರಾಮಯ್ಯ ಸಾಹೇಬರು ನಿಮ್ಮದಲ್ಲಿ ಕೆಳಗಡೆ ಬರ್ತಾ ಇದೆ ಏನಂತ, ಈ ಚುನಾವಣೆ ಸೋತಿರೋದು ಎಲ್ಲಿ ಕಾಂಗ್ರೆಸ್ ಮತ ಚೋರಿಯಿಂದ ಅಂತ ಹೇಳಿದ್ದಾರೆ. ಎರಡನೇ ಭಾಗದಲ್ಲಿ ಏನ್ ಹೇಳಿದ್ದಾರೆ ನೋಡಿ ಶಿಲ್ಪಾಜಿ, Okay, fine. ಯಾವ ಜನಾದೇಶ ಕೊಟ್ಟಿದ್ದಾರೆ ಅದನ್ನ ಒಪ್ಕೊಳ್ತೀವಿ ಅಂತ. ಒಪ್ಕೊಳ್ಳಬೇಕಲ್ಲ ಸರ್, ಜನಾದೇಶಕ್ಕೆ ತಲೆ ಬಾಗ್ಲೇಬೇಕ್ರಿ ಅವ್ರು ಇವ್ರು ಎಷ್ಟೇ ಕೇಳಿ ಕೇಳಿ ಮೇಡಮ್, ಇವ್ರು ಕೇಳಿ ಕೇಳಿ. ವೋಟ್ ಚೋರಿ ಶೆಲ್ಟರ್ ತಗೊಬೇಡಿ, ನಾವು ಜನಾದೇಶಕ್ಕೆ ಬಾಗ್ತೀವಿ, ನಾವು ಯಾವುದೇ ಕಾರಣ ಕೊಡಲ್ಲ ಅಂತ ಹೇಳ್ರಿ. ವೆರಿ ಫಸ್ಟ್ ಇದೇ ಮಿನಿಟ್ ಹೇಳೋದು. ಇದೇನಕ್ಕಲ್ಲ ಮೇಡಮ್ ಇದು? ಜನಾದೇಶಕ್ಕೆ ನಾವು vote ಜನಾದೇಶಕ್ಕೆ ತಲೆ ಬಾಗ್ತೀವಿ. ಜನಾದೇಶಕ್ಕೆ ಯಾವುದಕ್ಕೂ ತಲೆ ಬಾಗಬೇಕು. ಅದೇ ಜನಾದೇಶ ಸೋಲು ಚೋರಿ ಗೆಲುವಿನ ಶೆಡ್ಯೂಲ್ ಪರಾಮರ್ಶೆ. ತಗೊಳಲ್ಲ. ಒಂದ್ ನಿಮಿಷ ಹೇಳ್ಬೇಕು. ಕುಮಾರ್ ಒಂದ್ ಸೆಕೆಂಡ್. ಜನಾದೇಶಕ್ಕೆ ತಲೆಬಾಗುವುದರ ಜೊತೆಗೆ ಸೋಲು ಗೆಲುವಿನ ಪರಾಮರ್ಶೆ ಕೂಡ ಮಾಡ್ಬೇಕಾಗತ್ತೆ ಅಲ್ವಾ? ಯಾವ ಕಾರಣಕ್ಕೆ ಸೋತ್ವಿ, ಯಾವ ಕಾರಣಕ್ಕೆ ಗೆದ್ವಿ Vote ಚೋರಿ ಅಂತ, ಆಗ್ಬಾರ್ದು. ಆಯ್ತಾ? ಸೊ ಹಂಗಾಗಿ ಆ ಸಂದರ್ಭದಲ್ಲಿ ಬರುವಂತಹ ವಿಶ್ಲೇಷಣೆಗಳು ಈಗ ಹೆಂಗೆ NDA ಗೆಲ್ಲೋದಕ್ಕೆ ಏನೇನೆಲ್ಲ ಕಾರಣಗಳಾಯ್ತು ಅನ್ನುವಂತಹ ನಿಟ್ಟಲ್ಲಿ ನಾವ್ ಹೆಂಗೆ ಜನರ ಮುಂದೆ ಇಟ್ವು, ಅವರ ಸೋಲಿನ ಪರಾಮರ್ಶೆ ಅವ್ರು ಮಾಡ್ಕೊಂಡ್ಲಿ ಬಿಡಿ. ನಾವು ಜನಾದೇಶ ನೋಡೋಣ, ನೀವ್ ಎದುರಿಸಿ, ನೀವು ಸತ್ಯವಂತರಲ್ಲ, ನೀವ್ ಎದುರಿಸಿ ಪ್ರತಿಯೊಂದಕ್ಕೂ ಸರ್. ಎದುರಿಸ್ತೀವಿ ಮೇಡಮ್, ನೀವು ಇವ್ರಿಗೆ ಎದುರಿಸಿ. ತಾಕತ್ತು